Hello dear student, welcome to Rattler English class. ಇಂದು ನಾವು ಡೇ 1 ಕ್ಲಾಸ್ ಅನ್ನು ನೋಡ್ತಾ ಇದ್ದೀವಿ. ನಾವು ಇಂಗ್ಲಿಷ್ನಲ್ಲಿ ಮಾತನಾಡಬೇಕಾದರೆ ಮುಖ್ಯವಾಗಿ ನಮಗೆ 4 ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಆ ಕಾನ್ಸೆಪ್ಟ್ಗಳು ಯಾವುವು ಅಂದರೆ ಮೊದಲನೇದಾಗಿ ಟು ಬಿ ವರ್ಬ್, ಎರಡನೇದಾಗಿ ಟು ಹ್ಯಾವ್ ವರ್ಬ್, ಮೂರನೇದಾಗಿ ಮಾಡಲ್ ವರ್ಬ್, ನಾಲ್ಕನೇದಾಗಿ ಟೆನ್ಸ್. ಈ 4 ರೀತಿಯ ಕಾನ್ಸೆಪ್ಟ್ಗಳು ನಮಗೇನಾದರೂ ಗೊತ್ತಿದ್ರೆ ನಾವು ಇಂಗ್ಲೀಷ್ನಲ್ಲಿ ಸರಳವಾದ ರೀತಿಯಲ್ಲಿ ಮಾತನಾಡಬಹುದು. ಹಾಗಾದರೆ ಈ 4 ರೀತಿಯ ಸೆಂಟೆನ್ಸ್ಗಳನ್ನು ಯಾವ ರೀತಿಯಾಗಿ ಬಳಸಬೇಕು? ನೆಕ್ಸ್ಟ್ ನಾವು ಮೊದಲನೇದಾಗಿ ಟು ಬಿ ವರ್ಬ್, ಏನು ಮಾಡ್ತಾ ಇದ್ದೀವಿ? ಟು ಬಿ ವರ್ಬ್ ಅಂತ ನೋಡ್ತಾ ಇದ್ದೀವಿ. ಈ ಟು ಬಿ ವರ್ಬನ್ನು ನಾವು ಏನು ಮಾಡ್ತಾ ಇದ್ದೀವಿ? ಬಿ ಫಾರ್ಮ್ ವರ್ಬ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ಕ್ರಿಯೆ ನಡೆಯುವುದಿಲ್ಲ. ಕೇವಲ ವ್ಯಕ್ತಿ ಹಾಗೂ ವಸ್ತು ಹೇಗಿದೆ, ಎಲ್ಲಿದೆ ಎಂದು ಹೇಳುವಾಗ ಮಾತನಾಡ್ತೀವಿ. ಅಂದರೆ ವ್ಯಕ್ತಿಯ ವೃತ್ತಿ ಹೇಳುವಾಗ ಮಾತನಾಡ್ತೀವಿ. ವ್ಯಕ್ತಿ ಎಲ್ಲಿದ್ದಾನೆ ಎಂದು ಹೇಳುವಾಗ ನಾವು ಮಾತನಾಡ್ತೀವಿ. ಈ ರೀತಿಯಾಗಿ ವ್ಯಕ್ತಿಯ ಸ್ಥಿತಿಯನ್ನು ಹೇಳುವಾಗ ನಾವು ಮಾತನಾಡ್ತೀವಿ. ಈ ರೀತಿಯಾಗಿ ನಾವು ಬಿ ಫಾರ್ಮ್ ವರ್ಬಲ್ಲಿ ಯಾವುದೇ ರೀತಿಯ ಕ್ರಿಯೆ ನಡೆದಿಲ್ಲ, ಒಟ್ಟಾರೆ ವ್ಯಕ್ತಿಯ ಸ್ಥಿತಿಯನ್ನು ಹೇಳುವಾಗ ಏನು ಮಾಡ್ತಾ ಇರ್ತೀವಿ? ನಾವು ಟು ಬಿ ವರ್ಬಲ್ಲಿ ಮಾತನಾಡ್ತೀವಿ. ಫಾರ್ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದರೆ, ಅಂದರೆ ವ್ಯಕ್ತಿ ಹಾಗೂ ವಸ್ತು ಹೇಗಿದೆ, ಎಲ್ಲಿದೆ ಎಂದು ಹೇಳುವಾಗ ಮಾತನಾಡುತ್ತೇವೆ. ಟು ಬಿ ವರ್ಬಲ್ಲಿ 3 ರೀತಿಯ ಟೆನ್ಸಲ್ಲಿ ಮಾತನಾಡುತ್ತೇವೆ. ಟು ಬಿ ವರ್ಬಲ್ಲಿ ಅಂದರೆ ವ್ಯಕ್ತಿ ಮೊದಲು ಪ್ರೆಸೆಂಟ್ ಟೆನ್ಸ್ನಲ್ಲಿ ವ್ಯಕ್ತಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂದರೆ ಅವನು ಶಿಕ್ಷಕ ಇದ್ದಾನೆ. ಫಾರ್ ಎಕ್ಸಾಂಪಲ್ ಏನು? ಶಿಕ್ಷಕ ಇದ್ದಾನೆ. ಅದೇ ರೀತಿಯಲ್ಲಿ ಪಾಸ್ಟ್ ಟೆನ್ಸಲ್ಲಿ ಶಿಕ್ಷಕ ಇದ್ದ, ಮೊದಲು ಇದ್ದ. ಅದೇ ರೀತಿಯಲ್ಲಿ ಮುಂದೆ ಶಿಕ್ಷಕ ಇರುವನು. ಈ ರೀತಿಯಾಗಿ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕ್ರಿಯೆಯನ್ನು ನಡೆದಿರುವುದಿಲ್ಲ. ಇಲ್ಲಿ ಕೇವಲ ವ್ಯಕ್ತಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರುವ ಒಂದು ಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮೊದಲು ಇದ್ದ ಅನ್ನೋ ಒಂದು ಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೀವಿ. ಅದರಲ್ಲಿ ಈ ಸ್ಥಿತಿಯಲ್ಲಿ ಇರುವನು, ಈ ರೀತಿ ಇರುವನು ಅಂತ ಹೇಳುವಾಗ ನಾವೇನು ಮಾಡ್ತೀವಿ? ಟು ಬಿ ವರ್ಬಲ್ಲಿ ಮಾತನಾಡ್ತಾ ಇದ್ದೀವಿ. ಮೊದಲು ಇರುವನು ಅಂತ ಹೇಳುವಾಗ ನಾವು ಟು ಬಿ ವರ್ಬಲ್ಲಿ ಮಾತನಾಡ್ತಾ ಇದ್ದೀವಿ. ಇದು ಇದ್ದ ಅಂತ ಹೇಳುವಾಗ ಟು ಬಿ ವರ್ಬಲ್ಲಿ ಮಾತನಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾನೆ, ಪಾಸ್ಟ್ ಟೆನ್ಸಲ್ಲಿ ಇದ್ದ, ಇರುವನು, ಫ್ಯೂಚರ್ ಟೆನ್ಸಲ್ಲಿ ಇರುವನು. ಈ ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡ್ತೀವಿ. ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದರೆ, ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಕೆಲವೊಂದು ಫಾರ್ಮುಲಾಗಳನ್ನು ಬಳಸಿ ಮಾತನಾಡಬಹುದು. ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತಾ ಇದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಆಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಮಾತನಾಡ್ತೀವಿ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದನ್ನು ನಾವು ಈ ರೀತಿಯಾಗಿ ಒಂದು ಫಾರ್ಮುಲಾ ಬಳಸ್ಬೋದು. ಮೊದಲನೇದಾಗಿ ಸಬ್ಜೆಕ್ಟನ್ನು ಬಳಸ್ಬೋದು. ಆಮ್ ಈಸ್ ಆರ್ಗಳನ್ನು ಬಳಸಬಹುದು. ನೆಕ್ಸ್ಟ್ ಆಬ್ಜೆಕ್ಟ್. ಈ ರೀತಿಯಾಗಿ ಬಳಸಿಕೊಂಡು ನಾವು ಮಾತನಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಆ ಇದ್ದಲ್ಲಿ ಆಮ್ ಬಳಸಿ ಮಾತನಾಡ್ತೀವಿ. ಯು ವಿ ದೇ ಇದ್ದಲ್ಲಿ ಆರ್ ಬಳಸಿ ಮಾತನಾಡ್ತೀವಿ. ಹಿ ಸಿ ಇಟ್ಟಿದ್ದಲ್ಲಿ ಹೀಸ್ ಬಳಸಿ ಮಾತನಾಡ್ತೀವಿ. ಅದೇ ರೀತಿಯಾಗಿ ನಾವು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಐ ಆಮ್ ಅ ಟೀಚರ್. ಇಲ್ಲಿ ನಾನೊಬ್ಬ ಶಿಕ್ಷಕ ಇದ್ದೇನೆ. ಇದು ಪ್ರೆಸೆಂಟ್ ಟೆನ್ಸ್ ಒಂದು ವಾಕ್ಯವಾಗಿದೆ. ಐ ಆಮ್ ಅ ಟೀಚರ್, ನಾನು ಶಿಕ್ಷಕ ಇದ್ದೇನೆ. ಇಲ್ಲಿ ನಾನು ನನ್ನ ವೃತ್ತಿ ಬಗ್ಗೆ ಮಾತನಾಡಿದ್ದೀನಿ.
ಹೌದಾ. ಇಲ್ಲಿ ನನ್ನ ವೃತ್ತಿ ಬಗ್ಗೆ ನಾನು ಮಾತನಾಡಿದ್ದೀನಿ. ಅದೇ ರೀತಿಯಲ್ಲಿ ಐ ಎಮ್ ಅ ಪೂರ್, ಇಲ್ಲಿ ನಾನು ನನ್ನ ಸ್ಥಿತಿಯ ಬಗ್ಗೆ ಮಾತನಾಡಿದ್ದೀನಿ. ನಾನು ಬಡವ ಇದ್ದೇನೆ ಎಂದು ಹೇಳುವಾಗ ಐ ಎಮ್ ಅ ಪೂರ್, ಐ ಎಮ್ ಅ ಪೂರ್. ಈ ರೀತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇಂಗ್ಲೀಷ್ನಲ್ಲಿ ಮಾತನಾಡ್ತೀವಿ. ಅದೇ ರೀತಿಯಲ್ಲಿ ಐ ಆಮ್ ವೆರಿ ವೆಲ್, ನನಗೆ ಯಾರಾದರೂ ಹೌ ಆರ್ ಯು ಅಂತ ಕೇಳ್ತಾರೆ, ಹೇಗಿದ್ದೀಯಾ ಅಂತ ಕೇಳ್ತಾರೆ, ಐ ಆಮ್ ವೆರಿ ವೆಲ್, ಐ ಆಮ್ ಫೈನ್. ಈ ರೀತಿಯಾಗಿ ನಾವು ಏನು ಮಾಡ್ತಾ ಇರ್ತೀವಿ, ಆಮ್ ಅನ್ನು ಬಳಸಿಕೊಂಡು ಐ ಆಮ್ ಫೈನ್, ಐ ಆಮ್ ವೆರಿ ವೆಲ್, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಐ ಆಮ್ ಇನ್ ಬೆಂಗಳೂರು, ನಾನು ಬೆಂಗಳೂರಲ್ಲಿ ಇದ್ದೇನೆ. ಅದೇ ರೀತಿ ನನಗೆ ಯಾರಾದರೂ ಕೇಳ್ತಾರೆ ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾರೆ, ನಾನು ಬೆಂಗಳೂರಲ್ಲಿ ಇದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಸರಳವಾದ ರೀತಿಯಲ್ಲಿ ಇಂಗ್ಲೀಷನ್ನು ಏನು ಮಾಡ್ತಾ ಇದ್ದೀವಿ, ಈ ಆರ್ಗಳನ್ನು ಬಳಸಿಕೊಂಡು ಬಿ ಫಾರ್ಮಲ್ಲಿ ಮಾತನಾಡ್ತೀವಿ. ಅದೇ ರೀತಿಯಲ್ಲಿ ಹಿ, ಸಿ, ಇಟ್, ಆರ್, ಅದೇ ರೀತಿಯಲ್ಲಿ ಆರ್, ಹೀಸ್, ಇವುಗಳನ್ನು ನಾವು ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ನೋಡೋಣ. ಥ್ಯಾಂಕ್ ಯು ಸೋ ಮಚ್.